ನಮಸ್ಕಾರ. ನನ್ನ ಹೆಸರು ಪ್ರದೀಪ್ ಕುಮಾರ್ KR ಅಂತ. ಶ್ರೀ ಸಾಯಿ ವೃದ್ಧಾಶ್ರಮ, ಶ್ರೀ ಸಾಯಿ ಓಲ್ಡ್ ಏಜ್ ಹೋಮ್ ಅಂತ ನಮ್ಮದು ವೃದ್ಧಾಶ್ರಮ ನಡೆಸ್ತಾ ಇದ್ದೀವಿ. ನಮ್ಮ ಈ ಆಶ್ರಮನ ಸ್ಟಾರ್ಟ್ ಮಾಡಿದರೆ ನಮ್ಮ ತಂದೆಯವರು KL ರವಿಕುಮಾರ್ ಅಂತ. ನಮ್ಮ ತಂದೆಯವರು ಡೆತ್ ಆಗಿ 10 ವರ್ಷ ಆಯಿತು. ಅವಾಗಿಂದ ನಾವೇ ನಡೆಸ್ಕೊಂಡ್ಬರ್ತಾ ಇದ್ದೀವಿ. ನಾನು, ನನ್ನ ತಮ್ಮ, ನಮ್ಮ ತಾಯಿ ಎಲ್ಲ ಈ ಆಶ್ರಮ ನಡೆಸ್ಕೊಂಡ್ಬರ್ತಾ ಇದ್ದೀವಿ. ನಮ್ಮ ಆಶ್ರಮ ಸ್ಟಾರ್ಟ್ ಆಗಿ 20 ವರ್ಷ 6 ತಿಂಗಳಾಯಿತು. ನವಂಬರ್ 29, 2003-4 ಸ್ಟಾರ್ಟ್ ಆಗಿದೆ ಆಶ್ರಮ. ಇವತ್ತಿಗೆ 20 ವರ್ಷ 6 ತಿಂಗಳು ಕಂಪ್ಲೀಟ್ ಆಗಿದೆ. ಪ್ರೆಸೆಂಟ್ ಇವತ್ತು ನಾವು ಬಾಡಿಗೆ ಜಾಗದಲ್ಲಿ ಬಾಡಿಗೆ ಕಟ್ಟಿ ನಡೆಸ್ತಾ ಇದ್ದೀವಿ ಆಶ್ರಮನ. ನಮ್ಮಲ್ಲಿ ಹ್ಯಾಂಡಿಕ್ಯಾಪ್ಟು, ಬ್ಲೈಂಡು, ಸೈಕ್ಯಾಟಿಕ್ ಪೇಷೆಂಟು, ನಿರಾಶ್ರಿತರು ಅಂಥವರೇ ನಮ್ಮ ಆಶ್ರಮದಲ್ಲಿ ಇರೋದು. ಹಾಗೆ 35 ಜನ ನಮ್ಮ ಆಶ್ರಮದಲ್ಲಿ ಇದ್ದಾರೆ. ಮನೆಯಲ್ಲಿ ಸೊಸೈಟಿ ಕಾಟ, ಮಕ್ಕಳ ಕಾಟ ತಡೆಯೋಕ್ಕಾಗ್ದಲೇ ನೊಂದು ಬಂದಿರೋರು, ಪ್ಲಸ್ ಯಾರೂ ಇಲ್ಲದೇ ಇರೋರು, ಅನಾಥರು ಅಂತಾರಲ್ಲ ಆ ಥರದವರೇ ನಮ್ಮಲ್ಲಿ ಎಲ್ಲ ಇರೋದು. ನಮಗೆ ಸುಮಾರು 2018ನೇ ಇಸ್ವಿಯಿಂದ ನಿವಾ ಫೌಂಡೇಶನ್ ಅವರು ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಆಗ ಕೋವಿಡ್ ಟೈಮಲ್ಲೂ ಅಷ್ಟೇ, ನಮಗೆ ಕೋವಿಡ್ ಟೈಮಲ್ಲಿ ನಮಗೆ ಹಾಲ್ಗೆ ಮತ್ತು ಇದು ರೇಷನ್ಗೆ ತುಂಬ ತೊಂದರೆ ಆಗಿತ್ತು. ನಿವಾ ಫೌಂಡೇಶನ್ ಅವರು ನಮಗೆ ಕೋವಿಡ್ ಆದಮೇಲೆ ನಮಗೆ ಕೋವಿಡಲ್ಲಿ ತುಂಬ ನಮಗೆ ಸಪೋರ್ಟ್ ಮಾಡಿದ್ರು. ನಮಗೆ ಯಾರೂ ಸಪೋರ್ಟ್ ಮಾಡಲಿಲ್ಲ. ಆಗ ನಿವಾ ಫೌಂಡೇಶನ್ ಥರ ಬೇರೆ ಯಾರೂ ನಮಗೆ ಸಪೋರ್ಟ್ ಮಾಡಲಿಲ್ಲ. ಅವರೇ ನಮಗೆ ಮೇಯ್ನಾಗಿ ಸಪೋರ್ಟ್ ಮಾಡಿದ್ದು. ಅವಾಗ ರೇಷನ್ಗೆ, ಹಾಲ್ಗೆ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ರು. ಈಗಲೂ ಕೂಡ ನಿವಾ ಫೌಂಡೇಶನ್ ನಮ್ಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ, ಹೆಲ್ಪ್ ಮಾಡ್ತಿದ್ದಾರೆ. ಅವರು ನಿವಾ ಫೌಂಡೇಶನ್ ಕಡೆಯಿಂದ ನಮಗೇನು ಹೆಲ್ಪ್ ಮಾಡ್ತಿದ್ದಾರೆ ಅದು ನಾವು ಪ್ರತಿ ತಿಂಗಳು ಬಾಡಿಗೆಗೆ ಯೂಸ್ ಮಾಡ್ಕೊತಾ ಇದ್ದೀವಿ. ನಿವಾ ಫೌಂಡೇಶನ್ಗೆ ಹೃತ್ಪೂರ್ವಕ ಧನ್ಯವಾದಗಳು ಅಂತ ಕೇಳ್ಕೊತೀನಿ. ನಮಸ್ಕಾರ. ಊಟ ಆಯ್ತಾ? ತಿಂಡಿ ತಿಂದ್ರ ಬೆಳಗ್ಗೆ? ಏನ್ ತಿಂದ್ರಿ? ಶಾವಿಗೆ ಬಾತ್. ಹೌದಾ? ಮಧ್ಯಾಹ್ನ ಊಟ? ತರಕಾರಿ ಸಾಂಬಾರ್. ಎಷ್ಟು ವರ್ಷ ಆಯ್ತು ನೀವು ಬಂದು ಇಲ್ಲಿಗೆ ಆಶ್ರಮಕ್ಕೆ, ನಮ್ಮ ಆಶ್ರಮಕ್ಕೆ? 4-5 ವರ್ಷ ಆಯ್ತು. 5 ವರ್ಷ ಆಯ್ತಾ? ನಿಮ್ಮ ಹೆಸರು? ರಾಧಾ. ರಾಧಾ ಅಂತನಾ? ಚೆನ್ನಾಗಿ ನೋಡ್ಕೊಂತಿದ್ದೀವಿ ಆಶ್ರಮದಲ್ಲಿ. ನಿಮಗೆ ತುಂಬಾ ಚೆನ್ನಾಗಿ ನೋಡ್ಕೊತಾ ಇದ್ದೀರಾ? ನಿಮ್ಗೆ ಏನಾದ್ರು ಕುಂದುಕೊರತೆ ಇದೆ ಎಲ್ಲ ತಿನ್ನಕ್ಕೆ, ಊಟದಲ್ಲಿ ಮತ್ತೆ ನೋಡ್ಕೊಳೋದಾಗ್ಲಿ ಏನಾದ್ರು ಕುಂದುಕೊರತೆ ಏನಾದ್ರು ನಿಮ್ಗೆ ಆಶ್ರಮದಲ್ಲಿ ನೋಡ್ಕೊತಾ ಇದ್ದೀರಾ? ಪ್ರತಿ ತಿಂಗಳು ಶುಗರ್ ಚೆಕಪ್, BP ಚೆಕಪ್ ಎಲ್ಲ ಆಗ್ತಿದೆ ಅಲ್ವಾ? ಮಾತ್ರ ಎಲ್ಲ ಕರೆಕ್ಟಾಗಿ ಬರ್ತಿದ್ಯಾ? ನಿಮ್ಗೆ ತಲುಪ್ತಿದ್ಯಾ? ಏನಜ್ಜಿ ಊಟ ಆಯ್ತಾ ನಿಮ್ದು? ಹೌದಾ? ನಿಮ್ಗೆ ಏನಾದ್ರು ಇಲ್ಲಿ ಏನಾದ್ರು ತೊಂದರೆ ಇದೆಯಾ ನಿಮ್ಗೆ? ಇಲ್ಲಿ ಏನ್ ತೊಂದರೆ ಇಲ್ಲ, ಆರಾಮಾಗ ಇದ್ದು ಸರ್. ಇಲ್ಲಿ ನಿಮ್ಮ ಹೆಸರೇನು? ಶೇಷಮ್ಮ. ಶೇಷಮ್ಮ ಅಂತನಾ? ಎಷ್ಟು ವರ್ಷ ಆಯ್ತು ನೀವು ಬಂದು ಇಲ್ಲಿ? ಇದು 3 ವರ್ಷ 3 ತಿಂಗಳಾಯ್ತು. 3 ವರ್ಷ 3 ತಿಂಗಳಾಯ್ತಾ? ಹೌದಾ? ಎಷ್ಟು ವಯಸ್ಸು ಎಷ್ಟು ನಿಮ್ಗೆ? 85 ವರ್ಷ ನಿಮ್ಗೆ. ಆರೋಗ್ಯ ಆರಾಮಾಗಿದ್ದೀರಾ? ಇಲ್ಲಿ ಚೆನ್ನಾಗಿದ್ದೀರಾ? ತಿಂಗಳು ನಿಮ್ಗೆ ಹೆಲ್ತ್ ಚೆಕಪ್ ಎಲ್ಲ ಮಾಡಿಸಿದ ಆರೋಗ್ಯ ಇದೆಲ್ಲ BP ಶುಗರ್ ಅದೆಲ್ಲ ಮಾತ್ರ ಎಲ್ಲ ಕರೆಕ್ಟಾಗಿ ಬರ್ತಿದ್ಯಾ? ನಿಮ್ಗೆ ಏನಾದ್ರು ಊಟ ತಿಂಡಿ ಇಲ್ಲ, ಏನಾದ್ರು ಕೊರತೆ, ಏನಾದ್ರು ತೊಂದರೆ ಇದೆಯಾ ಇಲ್ಲಿ? ಏನಿಲ್ಲ. ಏನಜ್ಜಿ ನೀವು ಊಟ ಮಾಡಿದ್ರ? ಆರಾಮಾಗಿದ್ದೀರಾ? ಊಟ ಮಾಡ್ದೆ. ನಿಮ್ಮ ಹೆಸರೇನು? ನನ್ನ ಹೆಸರು ಲೀಲಾ ಅಂತ. ಲೀಲಾ ಅಂತನಾ? ನಿಮ್ಮ ವಯಸ್ಸು? 77 ವರ್ಷನಾ? ಆರಾಮಾಗಿದ್ದೀರಾ ನೀವು ಇಲ್ಲಿ? ಆರಾಮಾಗಿದ್ದೀನಪ್ಪ. ಊಟ ತಿಂಡಿ ಎಲ್ಲ ಎಲ್ಲ ಚೆನ್ನಾಗಿದೆಯಲ್ಲ? ಎಲ್ಲ ಕನ್ನಡ ಬರ್ತಿದ್ಯಾ ನಿಮ್ಗೆ? ಊಟ ತಿಂಡಿ ತಿಂಗಳು BP ಶುಗರ್ ಚೆಕಪ್ ಎಲ್ಲ ನಡೀತಿದ್ಯಾ? ಮಾತ್ರ ಎಲ್ಲ ಕನ್ನಡ ಬರ್ತಿದ್ಯಾ ನಿಮ್ಗೆ? ಡಾಕ್ಟರ್ ಎಲ್ಲ ಕೊಡ್ತಿದಾರ ಮಾತ್ರ? ಊಟ ಆಯ್ತಾ ಗೋಪಿ ಅವರೇ? ನಿಮ್ದು ನಿಮ್ಮ ಹೆಸರೇನು ಹೇಳಿ? ಗೋಪಿ. ಹೌದಾ? ಎಷ್ಟು ವಯಸ್ಸು ನಿಮ್ಗೆ? 67 ವರ್ಷನಾ? ಎಷ್ಟು ವರ್ಷ ಆಯ್ತು ನೀವು ಬಂದು ನಮ್ಮ ಆಶ್ರಮಕ್ಕೆ? 20 ವರ್ಷ. 18-20 ವರ್ಷ ಆಯ್ತಾ? ಬೆಳಗ್ಗೆ ತಿಂಡಿ ಏನ್ ತಿಂದ್ರಿ? ಇದು ಶಾವಿಗೆ ಬಾತಾ? ಊಟ ತಿಂದ್ರ ಮಧ್ಯಾಹ್ನ? ತಿಂಗಳು ಡಾಕ್ಟರ್ ಬಂದೆಲ್ಲ ಚೆಕಪ್ ಮಾಡ್ತಿದಾರೆ ಕರೆಕ್ಟಾಗಿ? ಊಟ ತಿಂಡಿ ಎಲ್ಲ BP ಮಾತ್ರ ಎಲ್ಲ ಕರೆಕ್ಟಾಗಿ ಕೊಡ್ತಿದ್ಯಾ? ಬರ್ತಿದ್ಯಲ್ಲ? ಗ್ಯಾಸ್ಟ್ರಿಕ್ ಮಾತ್ರ ಎಲ್ಲ ಬರ್ತಿದ್ಯಾ? ಹೌದಾ? ಅಜಯ್ ನಿಮ್ಮ ಹೆಸರೇನು? ನಿಮ್ಮ ಹೆಸರೇನು? ನನ್ನ ಹೆಸರು ಲೀಲಮ್ಮ. ಲೀಲಮ್ಮ ಅಂತನಾ? ಎಷ್ಟು ವಯಸ್ಸು ಎಷ್ಟು ನಿಮ್ಗೀಗ? 91 ವರ್ಷನಾ? ನಿಮ್ಗೆ ಊಟ ತಿಂಡಿ ಎಲ್ಲ ಕರೆಕ್ಟಾಗಿ ಬರ್ತಿದೆ? ಇಲ್ಲ ಏನಾದ್ರು ತೊಂದರೆ ಇದೆಯಾ? ಏನ್ ತೊಂದರೆ ಇಲ್ಲಪ್ಪ, ದೇವ್ರ ದಯದಿಂದ ಏನ್ ತೊಂದರೆ ಇಲ್ಲ. ನಾನು ದೇವ್ರನ್ನ ನಾನೇ ಕೇಳ್ಕೊತಾ ಇದ್ದೀನಿ. ಯಾಕೆ? ವಯಸ್ಸಾಯ್ತು, ಕಾಲವಾಯ್ತು, ಇನ್ನೇನಕ್ಕೆ ನೋಡಿ ಈ ತರ ತೆವ್ಕೊಂಡೋಗ್ಬೇಕು.
ಇಲ್ಲಿ ಕುಂಡಿಲಿ ಗಾಯ ಆಗಿದೆ, ತೋರಿಸ್ಬೇಕಾ? ಏನ್ ಬೇಡ ಬಿಡಿ, ಅದು ಟ್ರೀಟ್ಮೆಂಟ್ ಕೊಡಿಸ್ತೀವಿ. ನಿಮ್ಗೆ ಊಟ ತಿಂಡಿ ಎಲ್ಲ ಕರೆಕ್ಟಾಗಿ ಬರ್ತಿದೆ? ಏನಾದ್ರು ತೊಂದರೆ ಇದೆಯಾ ನಿಮ್ಗೆ ಇಲ್ಲಿ? ನಂಗೇನು ನಮ್ಮ ಆಶ್ರಮದಲ್ಲಿ ಏನಾದ್ರು ತೊಂದರೆ ಇದೆಯಾ? 19 ವರ್ಷದಿಂದ ಚೆನ್ನಾಗೇ ಇದ್ದೀನಿ. ಇಲ್ಲಿ ಎಷ್ಟು ವರ್ಷ ಆಯ್ತು ನೀವು ಬಂದು ಇಲ್ಲಿಗೆ ಆಶ್ರಮಕ್ಕೆ? 19 ವರ್ಷ ಆಯ್ತು. 19 ವರ್ಷ ಆಯ್ತಾ? ಮಲಗಿದ್ದೀರಾ? ಹೌದಾ? ಏನ್ ನಿಮ್ಮ ಹೆಸರು? ಬೋರಯ್ಯ ಅಂತಾರ? ಎಷ್ಟು ವರ್ಷ ಆಯ್ತು ನೀವು ಬಂದು ಇಲ್ಲಿ? 1 ವರ್ಷ ಹತ್ರ ಆಯ್ತಾ? ಯಾಕೆ ಮಲಗಿದ್ದೀರಾ? ಹೌದಾ? ಎಷ್ಟು ವಯಸ್ಸೆಷ್ಟು ನಿಮ್ಗೆ? 80 ರನ್ನಿಂಗ್ ವಯಸ್ಸು ನಿಮ್ಗೀಗ. ಆರಾಮಾಗಿದ್ದೀರಾ ಇಲ್ಲಿ? ಏನೋ ತೊಂದರೆ ಇದೆಯಾ ನಿಮ್ಗೆ? ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಬಂದ? ಏನ ಕಾಲೇನಾಗಿತ್ತು ನಿಮ್ಗೆ? ಮುಂದೆ ಬಿದ್ದೋದ್ರಾ? ಎಲ್ಲಿ ಆಪರೇಷನ್ ಆಯ್ತಾ? ಬಿಡಿ ಸಾಕು, ಜಾಸ್ತಿ ತೋರ್ಸೋದು ಬೇಡ. ಆಪರೇಷನ್ ಇವತ್ತು ಸ್ಟಿಚ್ ಎಲ್ಲ ರಿಮೂವ್ ಮಾಡಿಸಿದ್ರಲ್ಲ ಡಾಕ್ಟರ್? ಆಪರೇಷನ್ ಚೆನ್ನಾಗಿ ಮಾಡಿದ್ರ ಡಾಕ್ಟರ್ ಮೋಹನ್ ಜಾಧವ್ ಸರ್? ತುಂಬಾ ಚೆನ್ನಾಗಿ ಆಪರೇಷನ್ ಮಾಡಿದ್ರ? ಒಳ್ಳೆ ಡಾಕ್ಟರ್.